ಮುಂದಿನ 15 ನಿಮಿಷಗಳ ಅವಧಿಯಲ್ಲಿ ನಾನು ವೈದ್ಯರು, ವೈದ್ಯಕೀಯ ವಿಜ್ಞಾನ, ವೈದ್ಯಕೀಯ ವ್ಯವಸ್ಥೆ ಹಿಂದೆ ಹೇಗಿತ್ತು, ಇಂದು ಅದರ ಸ್ಥಿತಿಗತಿಗಳೇನು, ಮುಂದೆ ಹಲವಾರು ದಶಕಗಳ ನಂತರ ಈ ವ್ಯವಸ್ಥೆ ಯಾವ ಸ್ವರೂಪವನ್ನು ಪಡೆಯಬಹುದು ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಕೆಲವು ವಿಚಾರಗಳನ್ನು ಹಂಚ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ಮೂಲಭೂತವಾಗಿ ವೈಜ್ಞಾನಿಕ ವಿಜ್ಞಾನವನ್ನು, ಈ ಒಂದು ಪರಂಪರೆಯನ್ನು ಗಮನಿಸಿದಾಗ 3 ಪ್ರಾದೇಶಿಕ ಪ್ರಾಚೀನ ಸಂಸ್ಕೃತಿಗಳಲ್ಲಿ ವೈದ್ಯಕೀಯ ವಿಜ್ಞಾನ ಹುಟ್ಕೋತು. ಅದು ನಮ್ಮ ಭಾರತದಲ್ಲಿ ಹುಟ್ಕೋತು ಅನ್ನೋದು ಹೆಮ್ಮೆ ವಿಷಯ. ಹಾಗೆ ಚೈನಾ ಮತ್ತು ಗ್ರೀಕ್ ಸಂಸ್ಕೃತಿಯಲ್ಲಿ, ಅರಬ್ ಸಂಸ್ಕೃತಿಯಲ್ಲಿ ಕೂಡ ಹುಟ್ಕೋತು. ಮತ್ತು ಭಾರತದಲ್ಲಿ ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ನಾವು ಏನು ವೇದಿಕ್ ಪೀರಿಯಡ್ ಅಂತ ಕರಿತೀವಿ, ಆ ವೇದಗಳ ಅಂಗವಾಗಿ ಬಂದಿದ್ದು ಆಯುರ್ವೇದ. ಕ್ರಿಸ್ತಪೂರ್ವ 800 ವರ್ಷಗಳ ಹಿಂದೆ ಪುರಾತನ ವೈದ್ಯರಾದ ಚರಕ ಮತ್ತು ಸುಶ್ರುತ ಅವರು ಮೊದಲ ಬಾರಿಗೆ ವೈದ್ಯಕೀಯ ಸಂಹಿತೆ ಅಂತ, ಚರಕ ಮತ್ತು ಸುಶ್ರುತ ಸಂಹಿತೆಯನ್ನು, ಪಠ್ಯವನ್ನು ಅವರು ಬರೆದರು. ರೋಗಕ್ಕೆ ಕಾರಣವಾದ ಲಕ್ಷಣಗಳನ್ನು ಗುರುತಿಸಿ ಅದರ ನಿವಾರಣೆಗೆ ಬೇಕಾದ ಗಿಡಮೂಲಿಕೆ, ರಕ್ತ ಹೀರುವ ಜಿಗಣೆ ಮತ್ತು ಪಥ್ಯ ಇವುಗಳನ್ನು ಸೂಚಿಸ್ತಾ ಬಂದರು. ಪುರಾತನ ವೈದ್ಯರು ಶಸ್ತ್ರಚಿಕಿತ್ಸೆಯಲ್ಲೂ ಕೂಡ ನೈಪುಣ್ಯತೆಯನ್ನು ಪಡೆದಿದ್ದರು. ಹಿಂದೆ ಅಪರಾಧ ಮಾಡಿದವ್ರಿಗೆ ಮೂಗು ಕೊಯ್ಲಾಗ್ತಿತ್ತು. ಆವಾಗ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಇರೋ ಎಷ್ಟೋ ದಾಖಲೆಗಳಿದೆ. ಅದರ ಬಗ್ಗೆ ಪೂಜ್ಯರು ಸ್ವಾಮೀಜಿಯವರು ಅವರ ಬಿಸಿಲು ಬೆಳದಿಂಗಳು ಅಂಕಣದಲ್ಲಿ ಅವರು ಬರೆದಿದ್ದಾರೆ. ನಮ್ಮಲ್ಲಿ ಇನ್ನೊಂದು ಮಹತ್ವದ ಅಭ್ಯಾಸ ಅಂದರೆ ಯೋಗಾಭ್ಯಾಸ. ದೇಹವನ್ನು, ಉಸಿರಾಟವನ್ನು ನಿಯಂತ್ರಿಸುತ್ತಾ ಆಸನ ಮೂಲಕ ಹಲವಾರು ಸ್ನಾಯು ರೋಗ, ನರರೋಗ ಇವುಗಳನ್ನು ನಿವಾರಣೆಯನ್ನು ನಾವೆಲ್ಲ ಕಂಡುಕೊಂಡಿದ್ದೇವೆ. ಚೈನಾ ದೇಶದಲ್ಲಿ ಕ್ರಿಸ್ತಪೂರ್ವ 2500 ವರ್ಷಗಳ ಹಿಂದೆ ವೈದ್ಯಕೀಯ ವಿಜ್ಞಾನ ನಮ್ಮಷ್ಟೇ ಮುಂದುವರೆದಿತ್ತು. ಆ ದೇಶದಲ್ಲಿ ಕೂಡ ಆಕ್ಯುಪಂಚರ್ ಅನ್ನೋ ಒಂದು ಪದ್ಧತಿಯನ್ನು ಹಿಂದೆ ಅವರು ಕಂಡುಕೊಂಡಿದ್ದರು. ಅರಬ್ ರಾಷ್ಟ್ರಗಳಲ್ಲಿ ರಾಸಾಯನಿಕ ಔಷಧಿಗಳನ್ನು ಬಳಸ್ತಾ ಇದ್ದರು. ದೊಡ್ಡ ದೊಡ್ಡ ಗ್ರಂಥಗಳನ್ನು ಬರೆದರು. ನಮಗೆ ಗೊತ್ತಿರುವ ಹಕೀಮ್ ಅಂತ ಸಾಂಪ್ರದಾಯಿಕ ವೈದ್ಯರು ಅಲ್ಲಿ ಹುಟ್ಕೊಂಡ್ರು. ಯುನಾನಿ ಸಿಸ್ಟಮ್ ಅನ್ನೋ ಒಂದು ಮೆಡಿಸಿನ್ನು ಮೂಡಿ ಬಂತು. ಎಲ್ಲದಕ್ಕಿಂತ ಮುಖ್ಯವಾಗಿ ಗ್ರೀಕ್ ಸಂಸ್ಕೃತಿಯಲ್ಲಿ ಕ್ರಿಸ್ತಪೂರ್ವ 1000 ವರ್ಷಗಳ ಹಿಂದೆ ಗ್ರೀಕ್ ವೈದ್ಯಕೀಯ ವಿಜ್ಞಾನ ತನ್ನ ದೇಶವನ್ನು ದಾಟಿ ಯುರೋಪಿನ ಇಟಲಿ, ಜರ್ಮನಿ, ಫ್ರಾನ್ಸ್ ಇವುಗಳನ್ನು ದಾಟಿ ಇಂಗ್ಲೆಂಡ್ ಕೂಡ ತಲುಪಿತು. ಸುಮಾರು 17ರಿಂದ 20ನೇ ಶತಮಾನದವರೆಗೆ ವೈದ್ಯಕೀಯ ವಿಜ್ಞಾನ ತೀವ್ರವಾಗಿ, ಅದ್ಭುತವಾಗಿ ಯುರೋಪ್ನಲ್ಲಿ ಬೆಳೆಯಿತು. ಅನೇಕ ಕಡೆ ಮಹತ್ವವಾದ ವೈಜ್ಞಾನಿಕ ಬೆಳವಣಿಗೆ ಕೂಡ ಜೊತೆಗೆ ನಡೆಯಿತು. ಫಿಸಿಕ್ಸು, ಕೆಮಿಸ್ಟ್ರಿ, ತಂತ್ರಜ್ಞಾನ ಇವುಗಳ ಜೊತೆಗೆ ವೈದ್ಯಕೀಯ ವಿಜ್ಞಾನ ಬೆಳೆಯಿತು. ಸ್ನೇಹಿತರೆ, ಬಹುಪಾಲು ಕಲಿಕೆ ನಮಗೆ ಮನುಷ್ಯನಿಗೆ ಬಂದಿರೋದು ಹಿಂದೆ ಬಂದಂಥ ಸಿಡುಬು, ಪ್ಲೇಗು, ಕ್ಷಯ, ಟೈಫಾಯ್ಡು ಈ ರೀತಿ ಕಾಯಿಲೆಗಳಿಂದ. ಮತ್ತು ಮಹಾಯುದ್ಧಗಳು ನೀವು ಕೇಳಿರ್ಬೋದು, ಫಸ್ಟ್ ವರ್ಲ್ಡ್ ವಾರು, ಸೆಕೆಂಡ್ ವರ್ಲ್ಡ್ ವಾರು ಅಂತ. ಇಂಥ ಮಹಾಯುದ್ಧಗಳಲ್ಲಿ ನಮ್ಮ ಮಿಲಿಟರಿ ಡಾಕ್ಟ್ರುಗಳಂತ ಇರ್ತಿದ್ರು. ಅವರಿಂದ ಶಸ್ತ್ರಚಿಕಿತ್ಸೆಯ ಹೊಸ ವಿಧಾನಗಳನ್ನು ಕೂಡ ನಾವು ಕಲಿಯೋಕ್ಕೆ ಸಾಧ್ಯ ಆಯಿತು. ಮತ್ತು ನಮ್ಮ ಹಿಂದಿನ ಒಂದು ಪರಂಪರೆಯನ್ನು ಗಮನಿಸಿದಾಗ ಶತಮಾನಗಳಲ್ಲಿ ಬಹಳ ಮುಖ್ಯವಾದ ಬೆಳವಣಿಗೆ ಅಂದರೆ ರಕ್ತ ಚಲನೆ, ಹೃದಯ ಹೇಗೆ ಕೆಲಸ ಮಾಡ್ತಾಯಿತ್ತು, ಮೈಕ್ರೋಸ್ಕೋಪು, ಸ್ಟೆಥೋಸ್ಕೋಪು, ಎಕ್ಸ್ರೇ ಇವುಗಳ ಒಂದು ಆವಿಷ್ಕಾರ, ಮತ್ತು ವ್ಯಾಕ್ಸಿನೇಷನ್ ತಂತ್ರಗಳು, ಪೆನಿಸಿಲಿನ್ ಔಷಧಿಯನ್ನು ಕಂಡುಹಿಡಿದು ಇವೆಲ್ಲ ನಾವು ವಿ ಟೇಕ್ ಫಾರ್ ಗ್ರಾಂಟೆಡ್. ಬಟ್ ಇವೆಲ್ಲ ಮಹತ್ವವಾದ ಒಂದು ಮೈಲಿಗಲ್ಲು. ಈಗ ಒಂದು 200 ವರ್ಷದ ಹಿಂದೆ ನೋಡಿದ್ರೆ ಇವೆಲ್ಲ ಮಹತ್ವವಾದ ಬೆಳವಣಿಗೆ ಅಂತ ನಾವು ಹೇಳಬಹುದು. ಒಂದು ವೈದ್ಯಕೀಯ ವ್ಯವಸ್ಥೆಗೆ ವೈಜ್ಞಾನಿಕ ಒಂದು ಇದಕ್ಕೆ ಪರಂಪರೆ ಇದೆ. ಅದರ ಅರಿವು ನಮ್ಮ ಕಿರಿಯ ವೈದ್ಯರಿಗೆ ಬಹಳ ಮುಖ್ಯವಾದದ್ದು. ಅಲ್ಲಮಪ್ರಭುಗಳು ಹೇಳೋ ಹಾಗೆ, ಹಿಂದಣ ಹೆಜ್ಜೆಯ ನೋಡಿ ಕಂಡಲ್ಲದೆ ನಿಂದ ಹೆಜ್ಜೆಯ ನರಿಯಲಾರದು ಅಂತ. ಸಮಕಾಲೀನ ವೈದ್ಯಕೀಯ ವೃತ್ತಿಯನ್ನು ಅರ್ಥ ಮಾಡ್ಕೋಬೇಕಾದರೆ ನಾವು ಇತಿಹಾಸದ ಕಡೆ ಗಮನ ಕೊಡಬೇಕು. ಇದು ಹಿಂದಿನ ಕತೆ. ಇಂದು ವೈದ್ಯಕೀಯ ವಿಜ್ಞಾನ ಕ್ಷೇತ್ರದ ಸ್ಥಿತಿಗತಿಗಳನ್ನು ಈಗ ನಾವು ಗಮನಿಸೋಣ. ಕಳೆದ 75 ವರ್ಷಗಳಲ್ಲಿ ವೈಜ್ಞಾನಿಕ ವಿಜ್ಞಾನ ಬಹಳ ಎತ್ತರಕ್ಕೆ
ಬೆಳೆದಿದೆ. ಈ ಕಾಲಘಟ್ಟದಲ್ಲಿ ಏನಾಗಿದೆ ಅಂದರೆ ಮೆಡಿಸಿನ್ನು ಮತ್ತು ಟೆಕ್ನಾಲಜಿ, ತಂತ್ರಜ್ಞಾನ ಮತ್ತು ವೈದ್ಯಕೀಯ ವಿಜ್ಞಾನ ಎರಡೂ ಅಲ್ಲಿ ಒಂದು ಕೂಡಿ ಬಂದಿದೆ. ಇದರಿಂದಾಗಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ಗಳು, CT ಸ್ಕ್ಯಾನ್ಗಳು, ನ್ಯೂಕ್ಲಿಯರ್ ಮೆಡಿಸಿನ್ಗಳು, ಹೀಗೆ ಅನೇಕ ಪ್ರಗತಿಯನ್ನು ನಾವು ನೋಡಿದ್ದೇವೆ. ನನ್ನ ಒಂದು ಅನುಭವ ಹೇಳೋದಾದರೆ, ನಾನು ಮೆಡಿಕಲ್ ಕಾಲೇಜ್ ಸೇರಿ ಸುಮಾರು 52 ವರ್ಷಗಳಾಗಿದೆ. ನಾನೊಬ್ಬ ವೈದ್ಯಕೀಯ ವಿದ್ಯಾರ್ಥಿ ಆದಾಗ ಇವು ಯಾವುದೂ ಇರಲಿಲ್ಲ. ಆವಾಗ ಬರೀ ಸ್ಟೆಥೋಸ್ಕೋಪ್ ಇತ್ತು ಮತ್ತು ಎಕ್ಸ್ರೇ ಇತ್ತು. ಈಗ ನೋಡಿ, ಓಪನ್ ಹಾರ್ಟ್ ಸರ್ಜರಿ ಇದೆ, ಎಂಜಿಯೋಪ್ಲಾಸ್ಟಿ ಇದೆ, ಮತ್ತು ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಇದೆ. ಹೀಗೆ ರೋಗಿಗಳಿಗೆ ಹೊಸ ಬದುಕನ್ನೇ ನೀಡೋ ಒಂದು ಶಕ್ತಿಯನ್ನು ವೈದ್ಯರು ಈಗ ಪಡ್ಕೊಂಡಿದ್ದಾರೆ. ಆಮೇಲೆ ವೈದ್ಯಕೀಯ ಶಿಕ್ಷಣ ಕೂಡ ಮುಖ್ಯ. ಅಲ್ಲಿ ನಮ್ಮ ಕಿರಿಯ ವೈದ್ಯರನ್ನು ತಯಾರು ಮಾಡೋ ಜವಾಬ್ದಾರಿ ನಮ್ಮ ಹಿರಿಯ ವೈದ್ಯರ ಮೇಲಿದೆ. 1955-60 ಆ ಒಂದು ಕಾಲಘಟ್ಟದಲ್ಲಿ ನಮ್ಮ ಅನೇಕ ಹಿರಿಯ ವೈದ್ಯರು ಅಮೇರಿಕಾಗೆ ತೆರಳಿದರು, ಇಂಗ್ಲೆಂಡಿಗೆ ತೆರಳಿದರು. ಅಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳನ್ನು ಕಲಿತ್ಕೊಂಡ್ಬಂದು ಅಲ್ಲಿ ಒಂದು ಜ್ಞಾನಾರ್ಜನೆ ಆಯಿತು, ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಆಯಿತು. ಇನ್ನೊಂದು ವಿಚಾರ ನಾವು ಗಮನಿಸಬೇಕು ಅಂದರೆ, ಕರ್ನಾಟಕದಲ್ಲಿ 60ರ ದಶಕದಲ್ಲಿ ಸಾಕಷ್ಟು ಪ್ರೈವೇಟ್ ಮೆಡಿಕಲ್ ಕಾಲೇಜ್ಗಳು ಹುಟ್ಕೊಂಡ್ವು. ಅದರಲ್ಲಿ ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರು, ಬೆಳಗಾಂನಲ್ಲಿ ಪ್ರಭಾಕರ್ ಕೋರೆ ಅವರು, ಮಂಗಳೂರಿನಲ್ಲಿ ಪೈ ಅವರು, ಗುಲ್ಬರ್ಗಾದಲ್ಲಿ ರಾಂಪುರಿ ಅವರು, ಇಂಥ ಮಹನೀಯರೆಲ್ಲ ಮಹತ್ವದ ಕೊಡುಗೆಯನ್ನು, ವೈದ್ಯಕೀಯ ಶಿಕ್ಷಣಕ್ಕೆ ಮಹತ್ವದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರನ್ನು ನಾವು ಇವತ್ತು ನೆನೆಸ್ಕೋಬೇಕು. ನಮ್ಮ ಆಸ್ಪತ್ರೆಯ ಸ್ಥಿತಿಗತಿಗಳನ್ನು ಈಗ ನೋಡೋಣ. ಮೆಡಿಕಲ್ ಕಾಲೇಜ್ ಹುಟ್ಟಿದ್ದರಿಂದ ಏನಾಯಿತು ಅಂದರೆ, ಬಹಳ ಖಾಸಗಿ ಒಂದು ಆಸ್ಪತ್ರೆಗಳು ಹುಟ್ಕೊಂಡವು. 1990ರಲ್ಲಿ ದೆಹಲಿ ಮತ್ತು ಚೆನ್ನೈ, ಮುಂಬೈ ಈ ಒಂದು ಜಾಗದಲ್ಲಿ ಇದ್ದಿದ್ದ ಕಾರ್ಪೊರೇಟ್ ಹಾಸ್ಪಿಟಲ್ ಕಲ್ಚರ್ ಅಂತ ಏನಂತೀವಿ, ಅದು ಬೆಂಗಳೂರಿಗೆ ಬಂತು. ಇದರಿಂದ ಹೈಟೆಕ್ ಮೆಡಿಸಿನ್ ಎಲ್ಲರಿಗೂ ಸಿಕ್ಕಲಿಲ್ಲ. ದುಡ್ಡಿರೋರಿಗೆ, ಹಣ ಇರೋರಿಗೆ ಸಿಕ್ತು. ಮಧ್ಯಮ ವರ್ಗದವ್ರಿಗೆ ಇನ್ಶೂರೆನ್ಸ್ ಮೂಲಕ ಈ ಒಂದು ಸೌಲಭ್ಯ ಸಿಕ್ತು. ಬಡ ಜನತೆಗೆ ಅದು ಇನ್ನೂ ದೊರಕಿಲ್ಲ ಅನ್ನೋದು ಒಂದು ಅಸಮಾಧಾನಕರವಾದ ವಿಚಾರ ಅಂತ ಹೇಳ್ಬೋದು. ಆದರೆ ಬಡವರಿಗಾಗಿ ಸರ್ಕಾರಗಳು, ಧಾರ್ಮಿಕ ಸಂಸ್ಥೆಗಳು, ಹಲವಾರು ಮಠಗಳು ಮತ್ತು ಕ್ರಿಶ್ಚಿಯನ್ ಮೆಷಿನರಿಗಳು ಆಸ್ಪತ್ರೆಗಳನ್ನು ಕಟ್ಟಿ ತಮ್ಮ ಕೈಲಾದಷ್ಟು ಉಚಿತವಾಗಿ ಅಥವಾ ಕಡಿಮೆ ದರದಲ್ಲಿ ವೈದ್ಯಕೀಯ ನೆರವನ್ನು ನೀಡ್ತಾ ಬಂದಿದ್ದಾರೆ. ಅಷ್ಟೇ ಅಲ್ಲ, ಸರ್ಕಾರ ಕೂಡ ಸಾಕಷ್ಟು ಕೆಲಸ ಮಾಡಿದೆ. ನಿಮ್ಹ್ಯಾನ್ಸ್ ಅಂತ, ಕಿದ್ವಾಯಿ, ಜಯದೇವ ಆಸ್ಪತ್ರೆ, ಈ ರೀತಿಯ ಒಳ್ಳೊಳ್ಳೆ ಉತ್ತಮ ಗುಣಮಟ್ಟದ ಸೌಲಭ್ಯವನ್ನು ಕೊಡುವಂಥ ಆಸ್ಪತ್ರೆಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನೀಡ್ತಾ ಬಂದಿದೆ. ಇಷ್ಟೆಲ್ಲ ವೈಜ್ಞಾನಿಕ ತಾಂತ್ರಿಕ ಪ್ರಗತಿಗಳಾದರೂ ನಮ್ಮ ಎದುರುಗಡೆ ಕೆಲವು ಕಠಿಣ ಪ್ರಶ್ನೆಗಳಿದೆ, ಅನ್ಕಂಫರ್ಟಬಲ್ ಪ್ರಶ್ನೆಗಳಿದೆ. ಅವು ಹೀಗಿವೆ: ವೈದ್ಯರಿಗೆ ಮಾನವೀಯ ಮೌಲ್ಯಗಳು ಉಳಿದಿದೆಯೇ? ವೈದ್ಯಕೀಯ ವೃತ್ತಿ ಬರೀ ಒಂದು ವಾಣಿಜ್ಯ ವಹಿವಾಟೆ? ಈ ವೃತ್ತಿಯಲ್ಲಿ ಲಾಭವೇ ಮುಖ್ಯವೇ? ವೈದ್ಯರಿಗೆ ನೈತಿಕ ಹೊಣೆಗಾರಿಕೆ ಇದೆಯೇ? ನಮ್ಮ ವೈದ್ಯಕೀಯ ಶಿಕ್ಷಣ ಗುಣಮಟ್ಟ ಇದೆಯೇ, ಪಡೆದಿದೆಯೇ? ಆ ಶಿಕ್ಷಣದಲ್ಲಿ ಮೌಲ್ಯಗಳು ಇವೆಯೇ? ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಇದೆಯೇ? ಈ ಪ್ರಶ್ನೆಗಳು ನಮ್ಮನ್ನು ಪದೇ ಪದೇ ಕಾಡ್ತಾ ಬಂದಿದೆ. ಹಾಗಾದರೆ ಈ ಪ್ರಶ್ನೆಗಳಿಗೆ ಏನು ಪರಿಹಾರ? ನಮ್ಮ ವೈದ್ಯಕೀಯ ಕ್ಷೇತ್ರದ ಸವಾಲುಗಳು ಏನು ಅಂತ ಈಗ ಗಮನಿಸೋಣ. ಭಾರತದಲ್ಲಿ ಎಲ್ಲ ಆರ್ಥಿಕ ವರ್ಗದವರಿಗೆ ನಿಲುಕುವಂಥ ಆಸ್ಪತ್ರೆ ಬೇಕಾಗಿದೆ. ಮತ್ತು ವೈದ್ಯರು ರೋಗಿಗಳನ್ನು ಗ್ರಾಹಕರಾಗಿ ನೋಡದೆ ಸಹಾನುಭೂತಿಯಿಂದ, ಕರುಣೆಯಿಂದ, ಮನುಷ್ಯತ್ವದ ನೆಲೆಯಲ್ಲಿ ವೈದ್ಯರು ನೋಡಬೇಕಾಗಿದೆ. ವೈದ್ಯರ ಸ್ವಭಾವದಲ್ಲಿ, ಅವರ ಆ್ಯಟಿಟ್ಯೂಡ್ನಲ್ಲಿ, ಅವರ ದೃಷ್ಟಿಕೋನದಲ್ಲಿ, ಅವರ ಮೈಂಡ್ಸೆಟ್ಟಲ್ಲಿ, ಸಂಸ್ಕೃತಿಯಲ್ಲಿ ಬದಲಾವಣೆ ಆಗಬೇಕಾಗಿದೆ. ಮತ್ತು ವೈದ್ಯರು ಮತ್ತು ರೋಗಿಗಳ ನಡುವಿನ ಒಂದು ಸಂಬಂಧ ಇದೆಯಲ್ಲ, ಅಲ್ಲಿ ಒಳ್ಳೆಯ ನಂಬಿಕೆ ಇರಬೇಕು, ಪ್ರಾಮಾಣಿಕತೆ ಇರಬೇಕು. ಅಲ್ಲಿ ಅನುಮಾನ, ಶಂಕೆ ಇವುಗಳಿಗೆ ಆಸ್ಪದ ಇರಕೂಡದು. ವೈದ್ಯರು ರೋಗಿಯ ಕಾಯಿಲೆನ ಕುರಿತು ಕೇಳಿಸ್ಕೊಳ್ಳುವಷ್ಟು ತಾಳ್ಮೆ ಇರಬೇಕು. ಈ ನಡುವೆ ಒಂದು ಕಂಪ್ಲೇಂಟ್ಗಳಿದೆ ಪೇಷಂಟಿಂದ, ವೈದ್ಯರು ನಮ್ಮನ್ನು ಕೇಳಿಸ್ಕೊಳ್ಳೋಷ್ಟು ಅವರಿಗೆ ಪುರುಸೊತ್ತಿಲ್ಲ ಅಂತ. ಈಗ ಒಂದು ಬಸವಣ್ಣವ್ರ ವಚನ ನಾನು ತಿರುಗಿಸಿ ಹೇಳ್ತೀನಿ: ವೈದ್ಯರು ನುಡಿದರೆ ಮುತ್ತಿನ ಹಾರದಂತಿರಬೇಕು, ರೋಗಿ ಮೆಚ್ಚಿ ಅಹುದಹುದೆನಬೇಕು ಅಂತ. ಸೊ ವೈದ್ಯರ ಕಲಿಕೆ ನಿರಂತರವಾಗಿರುತ್ತೆ, ಆದ್ದರಿಂದ ಅವರ ಕಲಿಕೆ ಸ್ಥಗಿತಗೊಳ್ಳಬಾರದು.
ಮತ್ತು ವೈದ್ಯರುಗಳ ಒಂದು ಮಂತ್ರ ಇದೆ, ಡೂ ನೋ ಹಾರ್ಮ್ ಅಂತ. ವೈದ್ಯರು ರೋಗಿಗೆ ಶುಶ್ರೂಷೆ ಅಥವಾ ಗುಣ ಮಾಡಲಿಕ್ಕಾಗದೇ ಇದ್ದರೂ ಅವರಿಗೆ ಯಾವುದೇ ಹಾನಿಯನ್ನು ಉಂಟು ಮಾಡಬಾರ್ದು ಅನ್ನೋದು. ಮತ್ತು ಅನವಶ್ಯಕವಾದ ರಕ್ತ ಪರೀಕ್ಷೆ ಇವುಗಳನ್ನು ವೈದ್ಯರು ಕೈಗೊಳ್ಳಬಾರ್ದು. ರೋಗಿಯನ್ನು ಒಂದು ಇಡಿಯಾಗಿ ನೋಡಬೇಕು. ಒಂದು ಹೋಲಿಸ್ಟಿಕ್ ಮೆಡಿಸಿನ್ ಅಂತ ಏನು ನಾವು ಕರಿತೀವಿ. ವೈದ್ಯರು ಸಾಮಾನ್ಯವಾಗಿ ಬರೀ ಕಣ್ಣಿನ ವೈದ್ಯರು, ಹೃದಯ ವೈದ್ಯರು, ಮೂಳೆ ತಜ್ಞರು ಹೀಗಾಗ್ಬಿಟ್ಟು ನಾವು ಪೇಷಂಟನ್ನು ಒಂದು ಇಡಿಯಾಗಿ ನೋಡ್ತಾ ಇಲ್ಲ ಅನ್ನೋ ಒಂದು ಭಾವನೆ ನನಗೆ ಬಂದಿದೆ. ಆದ್ದರಿಂದ ಇದನ್ನು ಇಂಗ್ಲೆಂಡಲ್ಲೂ ಕೂಡ ಬಹಳ ನಾವು ಹೇಳ್ತೀವಿ, ಹೋಲಿಸ್ಟಿಕ್ ಅಪ್ರೋಚ್ ಅಂತ. ರೋಗಿಯನ್ನು ಅವನ ಆರ್ಥಿಕ ಹಿನ್ನೆಲೆಯಲ್ಲಿ ನೋಡು, ಅವನ ವಯಸ್ಸೇನು, ಅವನ ಕುಟುಂಬ ಸಮಸ್ಯೆಗಳೇನು, ಅವನ ಮಾನಸಿಕ ಸ್ಥಿತಿ ಏನು, ಅದರಲ್ಲಿ ನೋಡಬೇಕು ಅಂತ ನಾವು ಹೇಳಬಹುದು. ಅಂದಹಾಗೆ ಸ್ನೇಹಿತರೆ, ರೋಗಿಗಳಿಗೂ ಜವಾಬ್ದಾರಿ ಇದೆ. ರೋಗಿಗಳು ವೈದ್ಯರನ್ನು ಗೌರವದಿಂದ ಕಾಣಬೇಕು. ವೈದ್ಯರು ದೇವರಲ್ಲ, ಮತ್ತು ಅವರು ಕೂಡ ನಿಮ್ಮಂತೆ ಮನುಷ್ಯರು. ಅವರು ಖಂಡಿತ ಪವಾಡ ಪುರುಷರು ಅಲ್ಲ. ಒಬ್ಬ ಕೆಟ್ಟು ಜಡ್ಜ್ ಇರ್ಬೋದು, ಒಬ್ಬ ಕೆಟ್ಟು ಇಂಜಿನಿಯರ್ ಇರ್ಬೋದು, ಹಾಗೆ ಒಬ್ಬ ಕೆಟ್ಟು ಡಾಕ್ಟರ್ ಇರಲಿಕ್ಕೆ ಸಾಧ್ಯ ಇದೆ. ಆದರೆ ವೈದ್ಯರು ಏನಾದ್ರು ತಪ್ಪಿತಸ್ಥರಾದರೆ, ತಪ್ಪು ಮಾಡಿದರೆ ಅವರಿಗೆ ನೀವು ಮೆಡಿಕಲ್ ಕೌನ್ಸಿಲ್ಗೆ ಕಂಪ್ಲೇಂಟ್ ಮಾಡಿ, ಅದರ ಬದಲಿಗೆ ಅದನ್ನು ಬಿಟ್ಟು ವೈದ್ಯರನ್ನು ಬೆದರಿಸೋದು, ಹೆದರಿಸೋದು, ಥಳಿಸೋದು ಇದು ಒಂದು ಅನಾಗರಿಕವಾದ ವರ್ತನೆ. ಅದನ್ನು ಸಮಾಜ ಖಂಡಿಸಬೇಕು. ಈ ರೀತಿ ಘಟನೆಗಳು ಹೆಚ್ಚಾಗ್ತಾ ಇದೆ ಅಂತ ಕೇಳ್ತಾ ಇದ್ದೀನಿ. ಅದು ಅಸಮಾಧಾನಕರವಾದ ವಿಚಾರ. ಮತ್ತು ಇನ್ನೊಂದು ತಿಳ್ಕೋಬೇಕು, ವೈದ್ಯರು ಎಲ್ಲ ಕಾಯಿಲೆಗಳನ್ನು ಗುಣಪಡಿಸೋದಕ್ಕಾಗೋದಿಲ್ಲ. ಅವರ ಪ್ರಯತ್ನವನ್ನು ಮೀರಿದ ಕೆಲವು ಕಾಯಿಲೆಗಳಿದೆ ಅನ್ನೋದನ್ನು ಜನ ದಯವಿಟ್ಟು ಒಪ್ಕೊಳ್ಬೇಕು. ಮನುಷ್ಯನ ದೇಹ, ಮನುಷ್ಯನ ಕ್ರಿಯೆ, ವೈದ್ಯಕೀಯ ವಿಜ್ಞಾನ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲ, ಇದು ಬಹಳ ಸಂಕೀರ್ಣವಾದದ್ದು. ಆದ್ದರಿಂದ ಈ ರೋಗಿ ಮತ್ತು ವೈದ್ಯರ ನಡುವಿನ ನಂಟಿದೆಯಲ್ಲ, ಅದನ್ನು ಇಬ್ಬರು ಕಾಡ್ಕೋಬೇಕು. ಹೀಗಾಗಿ ರೋಗಿಗಳಿಗೂ ಜವಾಬ್ದಾರಿ ಇದೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಇನ್ನು ಕೊನೆಯದಾಗಿ ವೈದ್ಯಕೀಯ ವೃತ್ತಿ ಮುಂದೆ ಯಾವ ಸ್ವರೂಪ ಪಡಿಬಹುದು ಅನ್ನೋದನ್ನು ಒಂದೆರಡು ನಿಮಿಷದಲ್ಲಿ ನೋಡೋಣ. ಕಳೆದ ಕೆಲವು ವರ್ಷದಲ್ಲಿ ನೀವೆಲ್ಲ ಅನುಭವಿಸಿದ್ದೀರಿ, ಭೀಕರವಾದ ಕರೋನಾ ಬಂದು ಹೋಗಿದೆ. ಅದು ಏನು ಕೊನೆಯದಲ್ಲ, ಮುಂದೇನೂ ಬರುತ್ತೆ. ಕರೋನಾ ವೈರಸ್ಸು ಮತ್ತೆ ಮತ್ತೆ ಬರುತ್ತೆ. ಇನ್ಯಾವುದೋ ಮುಖವಾಡ ಹಾಕ್ಕೊಂಡು, ಇನ್ಯಾವುದೋ ವೇಷ ಹಾಕ್ಕೊಂಡು ಕೊರೋನಾ ವೈರಸ್ ಬರುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ, ಮನುಷ್ಯನಿಗೂ ನಿಸರ್ಗಕ್ಕೂ ಒಂದು ಹದದಲ್ಲಿ ನಾವು ಬದುಕ್ತಾ ಇದ್ದೀವಿ. ಆ ನಿಸರ್ಗಕ್ಕೆ ಹಾನಿ ಉಂಟಾದರೆ, ಪರಿಸರ ಮಾಲಿನ್ಯ ಉಂಟಾದರೆ, ನೀರಿನಲ್ಲಿ ಪ್ಲಾಸ್ಟಿಕ್ಕು, ಕೆಮಿಕಲ್ಸ್ ಇವುಗಳ ಅಂಶ ಹೆಚ್ಚಾದರೆ ಮನುಷ್ಯನಿಗೆ ಕಾಯಿಲೆ ಹೆಚ್ಚಾಗತ್ತೆ. ನಾವು ತಿನ್ನುವ ಆಹಾರದಲ್ಲಿ ಕೊಬ್ಬಿನ ಅಂಶ ಹೆಚ್ಚಾಗ್ತಾ ಇದೆ, ಸಕ್ಕರೆ ಅಂಶ ಹೆಚ್ಚಾಗ್ತಾ ಇದೆ. ಇದರ ಕಡೆ ನಾವು ಗಮನ ಕೊಡಬೇಕು. ನಮ್ಮ ಸಾಮಾಜಿಕ ಒಂದು ಇದರಲ್ಲೂ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಆಗಿ ಮಾನಸಿಕ ಒತ್ತಡ, ಮಾನಸಿಕ ಕಾಯಿಲೆ ಕೂಡ ಹೆಚ್ಚಾಗ್ತಾ ಇದೆ. ಇದಕ್ಕೆಲ್ಲ ಏನಪ್ಪ ಪರಿಹಾರ ಅಂದರೆ, ಪರಿಸರ ಮಾಲಿನ್ಯವನ್ನು ನಾವು ತಡೆಗಟ್ಟಬೇಕು. ಒಳ್ಳೆ ಪೌಷ್ಟಿಕ ಅಂಶ ಆಹಾರವನ್ನು ನಾವು ಸೇವೆ ಮಾಡಬೇಕು. ಮತ್ತು ಮೆಂಟಲ್ ಕಾಯಿಲೆ ಕೂಡ, ಅದರ ಬಗ್ಗೆ ಕಳಂಕ ಇದೆಯಲ್ಲ, ಆ ಸ್ಟಿಗ್ಮಾ, ಆ ಮೆಂಟಲ್ ಅದು ಹೋಗಬೇಕು ಅಂತ ಹೇಳಬಹುದು. ಮುಂದೆ ನಾನೆಲ್ಲ ಹೇಳೋದೆಲ್ಲ ಬರೀ ಒಂಥರ ಏನೋ ನೈತ್ಯಾತ್ಮಿಕ ವಿಚಾರಗಳೇ ಆಗಿದೆ. ಆದರೆ ವೈದ್ಯಕೀಯ ವಿಜ್ಞಾನದಲ್ಲಿ ಮುಂದೆ ಬಹಳ ಒಳ್ಳೆಯ ವಿಚಾರಗಳು ಕೂಡ ಬರುತ್ತೆ. ಅಲ್ಲಿ ಪಾಸಿಟಿವ್ ಡೆವಲಪ್ಮೆಂಟ್ ಕೂಡ ಆಗಬಹುದು. ಮುಖ್ಯವಾಗಿ ವೈದ್ಯ ವಿಜ್ಞಾನದಲ್ಲಿ ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು ಬಹಳ ಕ್ರಾಂತಿಕಾರಿಯಾದ ಬೆಳವಣಿಗೆ ನಡೀತಾ ಇದೆ. ಟೆಲಿಮೆಡಿಸಿನ್ನು, ರೋಬೋ ಮೆಡಿಸಿನ್ನು, ಈ ಥರದ್ದೆಲ್ಲ ಆಶ್ಚರ್ಯ ಉಂಟು ಮಾಡುವಂಥ ಡೆವಲಪ್ಮೆಂಟ್ಸು ಆಗ್ತಾ ಇದೆ. ಆದ್ದರಿಂದ ನಾನು ಬರೀ ನೆಗೆಟಿವ್ ಅಲ್ಲ, ಸಾಕಷ್ಟು ಪಾಸಿಟಿವ್ ಡೆವಲಪ್ಮೆಂಟ್ ಕೂಡ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ವೈದ್ಯರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಚ್ಕೊಂಡು ಬರೀ ಮೆಷಿನ್ಗಳಿಗೆ ಕಂಟ್ರೋಲ್ ಕೊಡಬಾರ್ದು. ಅದನ್ನು ಜೊತೆಗೆ ತಾವು ಕೂಡ ಮನುಷ್ಯತ್ವದ ನೆಲೆಯಲ್ಲಿ ಬಹಳ ಎಚ್ಚರಿಕೆಯಿಂದ ನಿಭಾಯಿಸಬೇಕು. ನನ್ನ ಈ ಒಂದು ಭಾಷಣದ ಸಾರಾಂಶ ಅಂದರೆ ಹೀಗಿದೆ: ವೈದ್ಯಕೀಯ ವಿಜ್ಞಾನದ ಹುಟ್ಟಿಗೆ ಯುರೋಪ್ ಮತ್ತು ಇಂಗ್ಲೆಂಡ್ ಮಹತ್ವದ ಕೊಡುಗೆಯನ್ನು ನೀಡಿದೆ. ಅಮೆರಿಕ ಕೂಡ ಆಮೇಲೆ ಮುಂದಕ್ಕೆ ಬಂದು ಅವರು ಸಾಕಷ್ಟು ಕೊಡುಗೆಯನ್ನು ನೀಡಿದ್ದಾರೆ. ಭಾಳಷ್ಟು ನೋಬೆಲ್ ಪ್ರೈಸ್ ಮೆಡಿಸಿನ್ನಲ್ಲಿ ಬಂದಿರೋದು ಯುರೋಪಿನಲ್ಲಿ. ವೈದ್ಯರು ಮತ್ತು ರೋಗಗಳ ನಡುವೆ ನಂಬಿಕೆ ಸಹಕಾರ ಮುಖ್ಯ. ವೈದ್ಯರಿಗೆ ಕರುಣೆ, ಸಹಾನುಭೂತಿ ಮುಖ್ಯವಾಗಬೇಕು. ರೋಗಿಗಳಿಗೂ ಜವಾಬ್ದಾರಿ ಇದೆ. ನಿಸರ್ಗಕ್ಕೂ ಮನುಷ್ಯನಿಗೂ ನೇರವಾದ ಸಂಬಂಧ ಇದೆ. ಪರಿಸರ ಮಾಲಿನ್ಯ ತಡೆಗಟ್ಟೋದು ಎಲ್ಲರ ಜವಾಬ್ದಾರಿ. ಕೃತಕ ಬುದ್ಧಿ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಕ್ರಾಂತಿಕಾರಿಯಾದ ಬದಲಾವಣೆಗಳನ್ನು ತರಲಿದೆ. ವೈದ್ಯರು ಅದನ್ನು ಎಚ್ಚರಿಕೆಯಿಂದ ಬಳಸಬೇಕು, ನಿಭಾಯಿಸಬೇಕು ಅನ್ನೋ ಒಂದು ಎಚ್ಚರಿಕೆಯ ಈ ಒಂದು ಸಂದೇಶದಿಂದ ನನ್ನ ಈ ಮಾತುಗಳನ್ನು ಮುಗಿಸ್ತೇನೆ. ನನ್ನ ಮಾತುಗಳನ್ನು ಕೇಳಿಸ್ಕೊಂಡ
ತಮಗೆಲ್ಲ ನಾನು ಆಭಾರಿಯಾಗಿದ್ದೇನೆ. ಮತ್ತೊಮ್ಮೆ ಸಿರಿಗೆರೆ ಬೃಹನ್ ಮಠಕ್ಕೆ ನನ್ನ ಸ್ವಾಮಿಗಳಿಗೆ ಡಾಕ್ಟರ್ ಜಿ.ಎಸ್.